ಗಂಡನಿಂದ ಪದೇ ಪದೇ ಕಿರಿಕಿರಿ ಆಗ್ತಿದ್ರೆ ಅದರ್ವೈಸ್ ಬಿಟ್ಟು ಹೋಗ್ಬಿಡ್ಲಾ ತವರ ಮನೆಗೆ, ಅಥವಾ ನಾನು ಡಿವೋರ್ಸ್ ಮಾಡಿಬಿಡ್ಲಾ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ಲೇಡೀಸಿಗೋಸ್ಕರ ಒಂದು ಟಾಪಿಕ್ನ ಮಾಡಿದ್ದೀನಿ. ಕೆಲವರು ಕಮೆಂಟ್ ಮಾಡಿದ್ರು, ಗಂಡನಿಂದ ಪದೇ ಜಗಳ ಆಗ್ತಿದ್ರೆ ಹೆಣ್ಮಕ್ಳು ಏನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ. ಅವರಿಗೆ ತುಂಬ ಹಿಂಸೆ ಅನ್ನಿಸ್ತಾ ಇರುತ್ತೆ, ಬದುಕಬೇಡ ಅನ್ನಿಸ್ತಾ ಇರುತ್ತೆ, ನರಕ ಯಾತನೆ. ಆ ಒಂದು ಗಂಡನಿಂದ ಕಿರಿಕಿರಿ ಆಗ್ತಿರುತ್ತೆ, ಪದೇ ಜಗಳ ಆಗ್ತಿರುತ್ತೆ. ಸೊ ಆ ಥರದವ್ರಿಗೇ ವಿಡಿಯೋ ಇದೆ ಅಷ್ಟೇ. ಸೊ ಹೇಗೆ ಆ ಪರಿಸ್ಥಿತಿಗಳನ್ನು ನಿಭಾಯಿಸಬೇಕು ಅನ್ನೋದು ಭಾಳ ಜನರಿಗೆ ಕಷ್ಟ ಆಗ್ತಿರುತ್ತೆ. ಸೊ ಒಂದು ಕಾರಣಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ 2-3 ಟಿಪ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಅನಿಸಿಕೆನ ಕಮೆಂಟ್ ಮಾಡಿ, ತುಂಬ ಮುಖ್ಯ ಇರುತ್ತೆ ನನಗೆ. ಎಲ್ಲರೂ ಕಮೆಂಟ್ನ ಓದ್ತೀನಿ. ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ಚಾನಲ್ನ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫಸ್ಟ್ ಒಂದು ಬಂದಂದರೆ, ಹ್ಯಾಂಡಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಲೈಕ್ ಸಿಚುವೇಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ ಆ್ಯಂಡ್ ಪರ್ಸನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. 3 ಟಿಪ್ಸ್ನ ನೋಟ್ ಮಾಡಿಟ್ಟಿದ್ದೀನಿ, ನಿಮ್ಗೆ ತೋರಿಸ್ತಿದ್ದೀನಿ. ಸಿಚುವೇಷನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಪರ್ಸನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಗಂಡನಿಂದ ಪದೇ ಕಿರಿಕಿರಿ ಆಗ್ತಿದ್ರೆ ಅಲ್ಲಿ ನಿಮ್ಗೆ ಆಪ್ಷನ್ಸ್ ನೋಡಿ. ನಿಮ್ಮ ಸಿಚುವೇಷನ್ ಏನಾಗಿರುತ್ತೆ, ಆಲ್ರೆಡಿ ಮದುವೆ ಆಗಿರುತ್ತೆ, ಕರೆಕ್ಟ್, ಆ್ಯಂಡ್ ಮಕ್ಕಳಾಗಿರುತ್ತೆ. ಪ್ರೀತಿ ಸಂಕೇತವಾಗಿ ನಿಮ್ಮಲ್ಲಿ ನಿಜವಾಗ್ಲೂ ಪ್ರೀತಿ ಇರುತ್ತೆ, ಗಂಡನ ಹತ್ರ ಇರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಪ್ರೀತಿ ಸಂಕೇತವಾಗಿ ಮಕ್ಕಳಾಗಿರ್ತಾರೆ ಅಂದಮೇಲೆ ಅಲ್ಲಿಂದ ನೀವು ಆ ಸಂಸಾರನ ಸರಿ ಮಾಡೋಕ್ಕೋಸ್ಕರನೇ ದುಡಿಬೇಕೇ ವಿನಃ, ಅಂದರೆ ಅಲ್ಲಿ ಸರಿ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡಬೇಕೇ ವಿನಃ ಅದರ್ವೈಸ್ ಬಿಟ್ಟು ಹೋಗ್ಬಿಡ್ಲಾ ತವರ ಮನೆಗೆ, ಅಥವಾ ನಾನು ಡಿವೋರ್ಸ್ ಮಾಡಿಬಿಡ್ಲಾ. ಇದು ಮಾಡಿದ್ರೆ ನಾನು ಹೇಳ್ತೀನಲ್ಲ, ಎಲ್ಲೋ ಒಂದು ಕಡೆಗೆ ನಿಮಗೆ ಆ ಕ್ಷಣಕ್ಕೆ ಏನು ಕಿರಿಕಿರಿ ಆಗ್ತಿದೆ ಮಾಡಿಬಿಟ್ರೆ ಎಲ್ಲೋ ಒಬ್ಬಳೇ ಚೆನ್ನಾಗಿದ್ದು ಬಿಡ್ಬೋದು ಅನ್ಸ್ಬೋದು, ಬಟ್ ಮಕ್ಕಳಿಗೆ ನ್ಯಾಯ ಮಾಡೋಕ್ಕಾಗಲ್ಲ. ಒಂದನೇದು. ಆ್ಯಂಡ್ ಎರಡನೇದು ಬಂದುಬಿಟ್ಟು, ಸಮಸ್ಯೆ ಬಂತು ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ರೆ ನಿಮಗದು ಸೂಕ್ತ ಅನಿಸಲ್ಲ. ಏನೇ ಕಷ್ಟ ಬರಲಿ ಅದನ್ನು ಫೇಸ್ ಮಾಡಬೇಕು. ಆ್ಯಕ್ಚುಲಿ ಹೆಂಗೆ ಫೇಸ್ ಮಾಡಬೇಕು ಅದು ತುಂಬ ಮುಖ್ಯ ಇರುತ್ತೆ ನಮಗೆ. ಸೊಲ್ಯೂಷನ್ ಇದೆ ಅದಕ್ಕೆ. ಸಪೋಸ್ ಗಂಡ ಸಪೋರ್ಟ್ ಮಾಡದೇ ಇದ್ದಾಗ ಅವ್ರನ್ನ ಹ್ಯಾಂಡ್ಲ್ ಮಾಡೋದನ್ನು ಕಲಿಬೇಕು ನೀವು ಫಸ್ಟು. ಪೀಪಲ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ, ಪರ್ಸನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಏನು, ಗಂಡನ ವೀಕ್ನೆಸ್ ಪಾಯಿಂಟನ್ನು ನೋಡ್ಕೊಳ್ಳಿ ಫಸ್ಟು ನೀವು. ಈ ಕೆಲವು ಗಂಡು ಮಕ್ಕಳಿಗೆ ಹೊಗಳಬೇಕು ಹೆಣ್ಮಕ್ಳು, ಅವಾಗ ಖುಷಿ ಪಡ್ತಾರೆ. ಇನ್ನು ಕೆಲವರಿಗೆ ಎಣ್ಣೆ ಕೊಡಿಸ್ಬೇಕು ಹೆಣ್ಮಕ್ಳು, ಖುಷಿ ಪಡ್ತಾರೆ. ಇನ್ನು ಕೆಲವು ಗಂಡು ಮಕ್ಕಳಿಗೆ ಲೈಕ್ ಡ್ರೆಸ್ ವಿಚಾರದಲ್ಲಿ ಹೆಣ್ಮಕ್ಳು ಹಿಂಗೆ ಚೆನ್ನಾಗಿ ಕಂಡ್ರೆ ನನಗೆ ತುಂಬ ಇಷ್ಟ, ಈ ಥರದ ವಿಚಾರ. ಇನ್ನು ಕೆಲವರು ಫಿಸಿಕಲ್ ರಿಲೇಷನ್ಶಿಪ್ ಮೇಲೆ ತುಂಬ ವೀಕ್ನೆಸ್ ಇರ್ತಾರೆ. ಸೊ ಅವರ ವೀಕ್ನೆಸ್ ಪಾಯಿಂಟ್ ನೋಡ್ಕೊಂಡು ಅವರೊಟ್ಟಿಗೆ ನೀವು ಆಟ ಆಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ನೀವು ಅದೇ ಹೇಳೋದು, ಒಂದು 10 ಲಕ್ಷ ರೂಪಾಯಿದು ಕಾರ್ ತಂದಿದ್ದೀರ ಅಂದಮೇಲೆ ಅದನ್ನು ಕರೆಕ್ಟಾಗಿ ನಿಮ್ಗೆ ಓಡಿಸೋಕೆ ಬಂದಿಲ್ಲ, ಕಾರ್ನ ರನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಆ ಕಾರ್ ತಂದಿದ್ದು ವೇಸ್ಟ್ ಆಗಿಬಿಡುತ್ತೆ. ಪ್ರತಿಯೊಂದು ಇಟ್ಸ್ ಎ ರಿಲೇಷನ್ಶಿಪ್. ಹೇಗೆಂದರೆ ಬ್ಯಾಲೆನ್ಸಿಂಗ್ ಇದು, ಬಟ್ ಪ್ರೀತಿ ಇರುತ್ತೆ, ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ 100% ಬಿದ್ದೋಗ್ತೀರಿ. ಈಗ ಒಂದು ಸಿಂಗಲ್ ಹಗ್ಗ ಕಟ್ಟಿದ್ದಾರೆ ಅನ್ಕೊಳ್ಳೋಣ, ಹಗ್ಗದ ಮೇಲೆ ಸರ್ಕಸಲ್ಲಿ ನೋಡಿ, ಸೈಕಲ್ ರಿಮ್ ತೊಗೊಂಡ್ಬಿಟ್ಟು, ಒಂದು ಸೈಕಲ್ದೇನು ಚಕ್ರ ಬರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಒಂದು ಹುಡುಗಿ ಬ್ಯಾಲೆನ್ಸ್ ಮಾಡ್ತಾ ನಡ್ಕೊಂಡು ಹೋಗ್ತಾಳೆ, ಹಿಂಗೆ ಒಂದು ಕೋಲ್ ತೊಗೊಂಡು, ಕರೆಕ್ಟ್ ಅಲ್ವಾ? ಅಂದರೆ ಇಟ್ಸ್ ಅ ಬ್ಯಾಲೆನ್ಸಿಂಗ್. ಸಂಬಂಧನೂ ಅಷ್ಟೇ, ಇಟ್ಸ್ ಅ ಬ್ಯಾಲೆನ್ಸಿಂಗ್. ನೀವು ಪರ್ಸನ್ನ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡಿ, ಓಕೆನಾ? ಅದಾದಮೇಲೆ ಸಿಚುವೇಷನ್ ಏನಿರುತ್ತೆ ನೋಡ್ಕೊಂಡು ಮಾತಾಡಬೇಕಾರೆ, ಈ ಕೆಲವೊಂದು ತುಂಬ ಜಗಳ ಆಗುವಂಥ ಸಿಚುವೇಷನ್ ಇದ್ದಾಗ ನೀವು ಏನು ಪದಗಳು ಬಳಸಬೇಕು, ಅಲ್ಲಿ ಸೈಲೆಂಟ್ ಇರಬೇಕಾ, ಜಗಳ ಬಾಯಿ ರೈಸ್ ಮಾಡಬೇಕಾ, ಸೈಲೆಂಟ್ ಇರಬೇಕಾ, ರೈಸ್ ಆಗಿ ಮಾತಾಡಬೇಕಾ, ಯಾವ ಟೈಮಲ್ಲಿ ಸಿಚುವೇಷನ್ನ ಇದೆ ಅದು ನೋಡಿಕೊಂಡು ಅಲ್ಲಿ ನಾವು ಬಿಹೇವ್ ಮಾಡೋದಾಗಲಿ, ಆ್ಯಕ್ಟ್ ಮಾಡೋದಾಗಲಿ, ಮಾತಾಡೋದಾಗಲಿ ತುಂಬ ಮುಖ್ಯ. ಇದು ಎಷ್ಟೋ ಜನ ಸೋತ್ಬಿಡ್ತೀವಿ. ಬಿಕಾಸ್ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟಾಗ ನಮಗೆ ಏನು ಮಾಡ್ಬಿಡ್ತೀವಿ, ಕೆಲವೊಂದು ಮಾತು ಬಂದುಬಿಡುತ್ತೆ, ಆ ಮಾತಿಂದ ಅವ್ರ ಮನಸ್ಸಲ್ಲಿ ಮತ್ತೆ ಹರ್ಟ್ ಆಗುತ್ತೆ, ಅಥವಾ ಮತ್ತೇನೋ ಕೋಪ ಬರೋಂಗೆ ನಡ್ಕೊಳ್ತೀವಿ, ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಸಿಚುವೇಷನ್ ಮತ್ತು ಪರ್ಸನ್ ಹ್ಯಾಂಡ್ಲಿಂಗ್ ಮಾಡೋದು ತುಂಬ ಮುಖ್ಯ. ಇವೆರಡನ್ನು ಹೆಣ್ಮಕ್ಳು ಮಾಡಿ. ಯಾರ ಮನೆಯಲ್ಲಿ ತುಂಬ ಅತಿಯಾಗಿ ಈ ಥರದ್ದು ಆಗ್ತಿದ್ರೆ ದಯವಿಟ್ಟು ಈ ಕೆಲಸನ ಮಾಡಿ. ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೇಷನ್ 0 ಮಾಡ್ಕೊಳ್ಳಿ. ನೋಡಿ, ಎಷ್ಟೋ ಜನ ಏನು ಮಾಡ್ತಾರೆ, ಗಂಡ ಕಿರಿಕಿರಿ ಮಾಡ್ತಾನಂತ ಗೊತ್ತು, ಬಟ್ ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಹೈ ಇಟ್ಕೊಳ್ತಾರೆ ಅವರಿಂದ. ಏನು, ಗಂಡ ಸರಿಯಾಗಲಿ ಅನ್ನೋದು ಒಂದು ರೈಟ್ ಥಾಟ್, ಬಟ್ ಗಂಡ ಅವನಿಂದ ಅದು ಬೇಕು, ಇದು ಬೇಕು, ಹಿಂಗಿರಬೇಕು, ಹಂಗಿರ್ಬೇಕು, ಆ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಸರಿ ಮಾಡೋಕ್ಕೆ ಪ್ರಯತ್ನ ಪಡಿ. ಎಕ್ಸ್ಪೆಕ್ಟೇಷನ್ ಏನು ಮಾಡುತ್ತೆ, ನಮಗೆ ಮಚ್ ಮೋರ್ ಹರ್ಟ್ ಮಾಡುತ್ತೆ. ಆ ಬಯಕೆ ನಾವು ಬಯಸಿದಂಗೆ ಇರಲಿಲ್ಲ ಅಂದಾಗ ತುಂಬ ಹರ್ಟ್ ಆಗುತ್ತೆ. ಈಗ ನೀವು ಸಿಂಗಲ್ ಆಗಿದ್ದಿದ್ರೆ ಬಿಟ್ಟು ಹೋಗ್ಬಿಡಿ, ಮನೋ ಮಾಡಿ, ನಿಮಗೊಂದು ಅವಕಾಶ, ಆಯ್ಕೆ ಅನ್ನೋದಿದೆಯಾ ಅಂತ ಹೇಳ್ಬೋದಿತ್ತು, ಬಟ್ ನಿಮ್ಮ ಸಿಚುವೇಷನ್ಗೆ ಆಗಿಲ್ವಲ್ಲ. ಸೊ ಆ ಕಾರಣಕ್ಕೆ ಎಕ್ಸ್ಪೆಕ್ಟೇಷನ್, ಎಲ್ಲ ವಿಚಾರದಲ್ಲೂ ಎಕ್ಸ್ಪೆಕ್ಟೇಷನ್ 0. ಪಾಸಿಬಿಲಿಟಿ ಇದೆ, ಅಣ್ಣ ಹಿಂಗಂದ್ರೆ ಹೆಂಗೆ ನೀವು ಅಂತ ಹೇಳ್ಬೋದು. ಹಿಂಗಂದ್ರೆ ಹೆಂಗೆ, ಎಕ್ಸ್ಪೆಕ್ಟೇಷನ್ 0. ಗಂಡನ ಹತ್ರ ಎಕ್ಸ್ಪೆಕ್ಟ್ ಮಾಡಿದೆ ಇನ್ನೇನು ಮಾಡಬೇಕು. ಕರೆಕ್ಟು, ರೈಟ್ ಪರ್ಸನ್, ನಿಮಗೆ ಅರ್ಥ ಮಾಡ್ಕೊಳ್ಳೋ ಪರ್ಸನ್ ಇದ್ದಾಗ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿ. ಈಗ ನೀವು ಮಾವಿನ ಗಿಡದ ಹತ್ರ ಹೋಗ್ಬಿಟ್ಟು ಸ್ವೀಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಬೇವಿನ ಗಿಡದ ಹತ್ರ ಹೋಗ್ಬಿಟ್ಟು ಕಹಿನ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಅದ್ರ ಅಪೋಸಿಟ್ ಹಾಕ್ಕೊಡ್ದು. ಬೇವಿನ ಮರದ ಹತ್ರ ಹೋಗ್ಬಿಟ್ಟು ನೀವು ಸ್ವೀಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಮುಟ್ಟಾಡ್ರು ಅಂತ ಬುದ್ಧಿವಂತರು ಅಲ್ಲ ಅಂತ ಹೇಳಬೇಕಾಗತ್ತೆ. ಬಿಕಾಸ್ ನಮಗೆ ಅವ್ರ ನೇಚರ್ ಸೈಡ್ ಗೊತ್ತಿದೆ ಅಂದಮೇಲೆ ಎಕ್ಸ್ಪೆಕ್ಟೇಷನ್ 0 ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಹರ್ಟ್ ಆಗುತ್ತೆ, ನಮಗೆ ಕಣ್ಣೀರು ಬರುತ್ತೆ. ಅದು ಬರಬಾರ್ದು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಮಾಡೋದನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ಆ್ಯಂಡ್ ಅವ್ರಿಗೆ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಡೋಣ, ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಬೇಕಾಗುತ್ತೆ. ಏನು ಬದಲಾವಣೆ ಮಾಡ್ಕೊಬೇಕಾಗತ್ತೆ,
ನಾನು ಅದೇ ಹೇಳ್ತೀವಿ, ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಸಮಥಿಂಗ್ ಶುಡ್ ಚೇಂಜ್ ಆಗಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾನು ಅದೇ ಹೇಳಿದೆ, ಈಗ ನೀವು ಗಂಡನ ಮೇಲೆ ಫೋಕಸ್ ಮಾಡೋದನ್ನು ಮಕ್ಕಳ ಮೇಲೆ ಫೋಕಸ್ ಮಾಡಬೇಕು. ಗಂಡನ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದನ್ನು ಮಕ್ಕಳ ಮೇಲೆ ಫೋಕಸ್ ಮಾಡೋದು. ಮಕ್ಕಳ ಫ್ಯೂಚರ್, ನಿಮ್ಮ ದುಡಿಮೆ, ಗಂಡ ಇರಬೇಕಾದ್ರೆ ಏನು ಸಂಪಾದನೆ ಮಾಡ್ತಿದ್ದೀನಿ, ಅವನಂತೂ ಇರೋದನ್ನು ಕಿತ್ಕೊಂಡು ತಿಂತಾ ಇದ್ದಾನೆ, ಒಂದು ₹100 ದುಡಿಬೇಕು, ಮಕ್ಕಳಿಗೆ ಎಜುಕೇಷನ್ ಕಡೆ ಫೋಕಸ್ ಮಾಡಿಸ್ಬೇಕು, ಅವರಿಗೆ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಹೇಳ್ಕೊಡೋದಾಗಿರ್ಬೋದು, ಸಂಸ್ಕಾರ ಬಿಡ್ ಮಾಡೋದಾಗಿರ್ಬೋದು. ಸೊ ಎಲ್ಲ ರೀತಿಯಿಂದ ಅವರಿಗೆ ಒಂದು ಒಳ್ಳೊಳ್ಳೆ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾ, ನೀವು ಇದೆಲ್ಲ ಆಗಬೇಕು ಅಂದರೆ ನಿಮ್ಮಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ನೋಡಿ. ಪ್ರಾಬ್ಲಮ್ ಮೇಲೆ ಜಸ್ಟ್ ಫೋಕಸ್ ಮಾಡ್ತಾ ಹೋದರೆ ಪ್ರಾಬ್ಲಮ್ಮೇ ಕಾಣ್ತಾ ಇರುತ್ತೆ. ಈಗ ಗಂಡ ಪ್ರಾಬ್ಲಮ್ ಅಂತ ನಿಮಗೆ ಅನಿಸ್ತಾ ಇದ್ದರೆ, ಅಥವಾ ಗಂಡ ಕಿರಿಕಿರಿ ಅನಿಸ್ತಾ ಇದ್ದರೆ ಅವ್ರ ಮೇಲೆ ಫೋಕಸ್ ಬೇಡ. ಅವ್ರು ಹೆಂಗಿರ್ತಾರೆ ಅವರೊಟ್ಟಿಗೆ ಒಳ್ಳೆ ಥರದಿಂದ ಆ್ಯಕ್ಟ್ ಮಾಡಿ ನಿಮ್ಮ ಸಂಸಾರ ಸರಿ ಮಾಡಿಕೊಡೋಕ್ಕೆ. ಅದರ್ವೈಸ್ ಮಿಕ್ಕಿರೋದೆಲ್ಲ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಮಕ್ಕಳ ಮೇಲೆ. ಸಪೋಸ್ ಮಕ್ಕಳಿಲ್ಲ ಅಂದರೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮಗೆ ಆಪ್ಷನ್ಸ್ ಇಲ್ಲ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಸೂಸೈಡ್ ಮಾಡ್ಕೊಂಬಿಟ್ರೆ, ನಾನು ಅದೇ ಹೇಳ್ತಿರೋದು, ಎಲ್ಲ ಸರಿ ಹೋಗೋದನ್ನ ನೀವು ಅನ್ಕೋತೀರಿ, ಜೊತೆಗಿರೋ ವ್ಯಕ್ತಿ ಯಾವತ್ತೂ ಸರಿ ಹೋಗಲ್ಲ. ನೀವು ಸತ್ತೋಗ್ಬಿಡ್ತೀರಿ, ಅದು ನೋಡೋಕ್ಕೂ ನೀವು ಇರಲ್ಲ ಆ ಟೈಮಲ್ಲಿ. ಸೂಸೈಡ್ ಮಾಡ್ಕೊಳ್ಳೋದಲ್ಲ. ಈ ಬದುಕು ಫಸ್ಟ್ ಕ್ಲಾರಿಟಿ ಅರ್ಥ ಮಾಡ್ಕೊಳ್ಳಿ. 100 ವೇದನೆಗಳ ಮಧ್ಯೆ, 100 ಕಷ್ಟಗಳ ಮಧ್ಯೆ ಒಂದು ಖುಷಿ ಅನ್ನೋದು ಹುಟ್ಟುತ್ತಂತೆ. ಸೊ ಅದೇ ನಿಜವಾದ ಬದುಕು ಅಂತ ಹೇಳ್ತೀವಿ ನಾವು. ಸೊ ಆ ಕಾರಣಕ್ಕೆ ಈ 3 ಟಿಪ್ಸ್ನ ಫಾಲೋ ಮಾಡಿ. ತುಂಬ ಮುಖ್ಯ ಇರುತ್ತೆ. ಎಸ್ಪೆಷಲಿ ಲೇಡೀಸ್ಗೋಸ್ಕರ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈ 3 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಅಂತ ನೋಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎನಿ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಚಾರ್ಜಸ್ ಇರುತ್ತೆ. ನಿಮಗೆ ಬೆಸ್ಟ್ ನಮ್ಮ ಕಡೆಯಿಂದ ಸೊಲ್ಯೂಷನ್ ಸಿಗುತ್ತೆ. ಎಲ್ಲ ನಿಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಥಾಟ್ ಪ್ರೊಸೆಸ್ ಆ್ಯಂಡ್ ರಿಲೇಷನ್ಶಿಪ್ ಮತ್ತು ಲೈಫ್ ಮೇಲೆ ಏನು ಕನ್ಫ್ಯೂಷನ್ಸ್ ಇದೆ ಎಲ್ಲನೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.